ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ. ಗೃಹಲಕ್ಷ್ಮಿ ಫಲಾನುಭವಿಗಳಿಗಾಗಿಯೇ ಈಗ ಸರ್ಕಾರ ಸಾಲದ ಸೌಲಭ್ಯವನ್ನ ತೆಗೆದುಕೊಂಡು ಬಂದಿದೆ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸರ್ಕಾರದಿಂದ ಸಾಲ ಸೌಲಭ್ಯ. ಗೃಹಲಕ್ಷ್ಮಿ ಫಲಾನುಭವಿಗಳಿಗಾಗಿಯೇ ಪ್ರತ್ಯೇಕ ಸಹಕಾರ ಬ್ಯಾಂಕ್. ಪ್ರತ್ಯೇಕ ಗೃಹಲಕ್ಷ್ಮಿ ಬ್ಯಾಂಕ್ಗೆ ಸಿದ್ದರಾಮಯ್ಯ ಸರ್ಕಾರ ಅಸ್ತು ಅಂದಿದೆ. ಶೀಘ್ರ ಗೃಹಲಕ್ಷ್ಮಿ ವಿವಿಧೋದ್ದೇಶಗಳ ಸಹಕಾರ ಸಂಘ ಬ್ಯಾಂಕ್ ಸ್ಥಾಪನೆ. ಗೃಹಲಕ್ಷ್ಮಿ ಬ್ಯಾಂಕ್ನಲ್ಲಿ ನೋಂದಣಿಯಾದರೆ ಮಾಸಿಕ 200 ರೂಪಾಯಿ ಠೇವಣಿ. ಮಹಿಳೆಯರ ಖಾತೆಗೆ ಬರುವಂತಹ 2,000 ರೂಪಾಯಿ ಪೈಕಿ 1,800 ರೂಪಾಯಿ ಖಾತೆಗೆ ಜಮೆ ಆಗತ್ತೆ. ಉಳಿದ 200 ರೂಪಾಯಿ ಹಣ ಗೃಹಲಕ್ಷ್ಮಿ ಬ್ಯಾಂಕ್ನಲ್ಲಿ ಠೇವಣಿ ಆಗತ್ತೆ. ಸದಸ್ಯತ್ವವನ್ನ ಪಡೆಯಲು ಒಂದು ಬಾರಿ 1,250 ರೂಪಾಯಿ ನೀಡಬೇಕು. ಗೃಹಲಕ್ಷ್ಮಿ ಖಾತೆದಾರರಿಗೆ 30,000ದಿಂದ 3 ಲಕ್ಷವರೆಗೂ ಕೂಡ ಸಾಲ ಸಿಗುತ್ತೆ. ಈಗ ಫಲಾನುಭವಿಗಳಿಗಾಗಿ ಸರ್ಕಾರದಿಂದ ಸೌಲಭ್ಯ. ಭಾಗ್ಯದ ಮೇಲೆ ಭಾಗ್ಯ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಪ್ರತ್ಯೇಕವಾದಂತಹ ಸಹಕಾರ ಬ್ಯಾಂಕ್. ಪ್ರತ್ಯೇಕ ಗೃಹಲಕ್ಷ್ಮಿ ಬ್ಯಾಂಕ್ಗೆ ಸಿದ್ದರಾಮಯ್ಯ ಸರ್ಕಾರ ಅಸ್ತು ಅಂದಿದೆ. ಶೀಘ್ರವೇ ಸಹಕಾರ ಬ್ಯಾಂಕ್ ಕೂಡ ಬರುತ್ತೆ. ವಿವಿಧೋದ್ದೇಶಗಳ ಸಹಕಾರ ಸಂಘ ಬ್ಯಾಂಕ್ ಸ್ಥಾಪನೆಯಾಗತ್ತೆ. ಗೃಹಲಕ್ಷ್ಮಿಯರಿಗೆ ಬ್ಯಾಂಕ್ನಲ್ಲಿ ನೋಂದಣಿ ಮಾಡಿಸಿದ್ರೆ ಮಾಸಿಕ 200 ರೂಪಾಯಿ ಠೇವಣಿ. ಜೊತೆಗೆ ಮಹಿಳೆಯರ ಖಾತೆಗೆ ಬರುವಂತಹ 2,000 ರೂಪಾಯಿ ಪೈಕಿ 1,800 ರೂಪಾಯಿ ಖಾತೆಗೆ ಜಮೆ ಆಗತ್ತೆ. ಉಳಿದ 200 ರೂಪಾಯಿ ಹಣ ಏನಿದೆ ಇದು ಗೃಹಲಕ್ಷ್ಮಿಯರ ಬ್ಯಾಂಕ್ನಲ್ಲಿ ಠೇವಣಿ ಆಗತ್ತೆ. ಸದಸ್ಯತ್ವವನ್ನು ಪಡೆಯೋಕೆ ಒಂದು ಬಾರಿ 1,250 ರೂಪಾಯಿ ನೀಡಬೇಕು. 30,000ದಿಂದ 3 ಲಕ್ಷದವರೆಗೂ ಸಾಲ ಸೌಲಭ್ಯ ಸಿಗತ್ತೆ. ಗೃಹಲಕ್ಷ್ಮಿ ಬ್ಯಾಂಕ್ ಸಾಲಕ್ಕೆ ಯಾವುದೇ ಜಾಮೀನು ಅಗತ್ಯವಿರೋದಿಲ್ಲ ಅಥವಾ ಶ್ಯೂರಿಟಿ ಕೂಡ ಕೊಡುವಂಥ ಅಗತ್ಯ ಇರೋದಿಲ್ಲ. ಸಾಲ ಪಡೆಯಲು ಏನೇನು ಷರತ್ತು ಅಂತ ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ನಗದು ರಹಿತವಾದಂತಹ ಡಿಜಿಟಲ್ ಪಾವತಿಯಾಗಿರುತ್ತೆ. ಸಣ್ಣ ಪುಟ್ಟ ವ್ಯಾಪಾರ, ಗುಡಿ ಕೈಗಾರಿಕೆ, ಕೃಷಿ, ಹೈನುಗಾರಿಕೆ ಮಾಡಿಕೊಳ್ಳೋರಿಗೆ ಅನುಕೂಲವಾಗುತ್ತೆ. ಮಕ್ಕಳ ಶಿಕ್ಷಣ ಹಾಗೂ ವಾಹನ ಖರೀದಿಗೆ ಸಾಲದ ಹಣವನ್ನ ಬಳಸಬಹುದು. 30,000ದಿಂದ 3 ಲಕ್ಷ ಸಿಗತ್ತೆ ಸಾಲ. ಫಲಾನುಭವಿಗಳು ಗೃಹಲಕ್ಷ್ಮಿ ಬ್ಯಾಂಕ್ ಸದಸ್ಯತ್ವವನ್ನು ಪಡಿಬೇಕು. ಒಂದು ಬಾರಿ ಆರಂಭದಲ್ಲಿ 1,250 ರೂಪಾಯಿ ನೋಂದಣಿಯ ಶುಲ್ಕವಿರುತ್ತೆ. ಈ ಪೈಕಿ 1,000 ರೂಪಾಯಿ ಹಣ ಷೇರು ರೂಪದಲ್ಲಿ, ಇನ್ನು ಪ್ರತಿ ತಿಂಗಳು ಕೂಡ 200 ರೂಪಾಯಿನಂತೆ ಕನಿಷ್ಠ 6 ತಿಂಗಳು ಜಮೆ ಮಾಡಬೇಕಾಗತ್ತೆ. ನಿರಂತರವಾಗಿ ಉಳಿತಾಯ ಮಾಡೋರಿಗೆ ಸಾಲ ಸೌಲಭ್ಯ. ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗಾಗಿ ಸಾಲ ಸೌಲಭ್ಯ 30,000ದಿಂದ 3 ಲಕ್ಷದವರೆಗೂ ಕೂಡ ಈ ಸಾಲ ಸೌಲಭ್ಯ ಸಿಗತ್ತೆ. ಗೃಹಲಕ್ಷ್ಮಿ ಬ್ಯಾಂಕ್ ಸಾಲಕ್ಕೆ ಯಾವುದೇ ಜಾಮೀನಿನ ಅಗತ್ಯವೂ ಕೂಡ ಇರೋದಿಲ್ಲ. ಶ್ಯೂರಿಟಿ ಕೊಡುವಂತಹ ಅಗತ್ಯವೂ ಇರೋದಿಲ್ಲ. ಸಂಪೂರ್ಣವಾಗಿ ನಗದು ರಹಿತವಾಗಿರುತ್ತೆ. ಡಿಜಿಟಲ್ ಪಾವತಿ ಆಗಿರುತ್ತೆ.